ಸರ್ ನೀವು ಯಾವ ತಳಿಯನ್ನು ಬಳಸ್ತೀರಿ ಈಗ ಶುಂಠಿದ್ರಿ? ಮೇಡಮ್ ನಾವು ತಳಿಗಳು ಅಂದರೆ 3-4 ತಳಿಗಳು ಇದ್ದಾವೆ. ಒಂದಲ್ಲಿ ಹಿಮಾಚಲ ಐತಿ, ಮಹಿಮಾ ಐತಿ, ಆಮೇಲೆ ರಗೋಡಿ ಅಂತ ಇದೆ. ನಾವು ಆಯ್ಕೆ ಮಾಡೋದು ಹಿಮಾಚಲನ ಆಯ್ಕೆ ಮಾಡ್ತೀವಿ. ಯಾಕಂದರೆ ನಮ್ಮ ಭೂಮಿಯೊಳಗೆ ಇದು ಚೆನ್ನಾಗಿ ಇಳುವರಿ ಬರುತ್ತೆ. ಆಮೇಲೆ ಇದು ತಡೆಯುತ್ತೆ, ಮಳೆ ಗಿಳಿಗೆಲ್ಲ ತಡೆಯುತ್ತೆ. ಹಾಗಾಗಿ ನಾವು ಜಾಸ್ತಿ ಆಯ್ಕೆ ಮಾಡೋದನ್ನು ಹಿಮಾಚಲನ ಆಯ್ಕೆ ಮಾಡ್ತೀವಿ. ಈ ಹಿಮಾಚಲ ಒಳಗಡೆ ಸರ್ ಉತ್ತಮ ಫಸಲ್ ಬರಬೇಕಂದ್ರೆ ಯಾವ ರೀತಿಯಾದ ಬೀಜದ ಆಯ್ಕೆ ಸರ್? ಹಿಮಾಚಲ ಬೀಜ ರೀ ಇದು. ನಾವು ಇದನ್ನು ಒಂದು 5-6 ಪ್ಲಾಟ್ಗಳಿಗೆ ಹೋಗಿ ಆಯ್ಕೆ ಮಾಡ್ತೀವಿ. ಈ ರೋಗ ಬರಲಾರ್ದಂಥ ಪ್ಲಾಟ್ಗಳಿಗೆ ಹೋಗಿ ಇದನ್ನು ಆಯ್ಕೆ ಮಾಡ್ಕೊತೀವಿ. ಆಮೇಲೆ ದಪ್ಪ ಚೆನ್ನಾಗಿರಬೇಕು, ಆಮೇಲೆ ಮೋತಿಗಳು ಮೆಳಕೆಗಳು ಚೆನ್ನಾಗಿ ಬರಬೇಕು. ಆದ ಬೀಜಗಳನ್ನು ಆಯ್ಕೆ ಮಾಡ್ತೀವಿ. ಅವರ ಹೊಲಕ್ಕೆ ಹೋಗಿ ಖುದ್ದಾಗಿ ನಾವು ನೋಡಿ ಭೇಟಿ ಮಾಡಿ ಇದನ್ನು ತೊಗೊಂಡು ಬರ್ತೀವಿ ರೀ ಇದು ಮೇಡಮ್. ಸರ್ ಈಗ ಭೂಮಿ ಎಲ್ಲ ತಯಾರಿಕೆ ಮಾಡಿದ್ಮೇಲೆ ರೀ ಬೀಜಗಳನ್ನ ನಾಟಿ ಮಾಡೋಕ್ಕಿಂತ ಪहिले ಬೀಜೋಪಚಾರ ಮಾಡ್ತೀರಲ್ಲ ಸರ್? ಬೀಜೋಪಚಾರ ಯಾವುದಕ್ಕಾಗಿ ಮಾಡ್ತೀರಿ ಮತ್ತು ಏನೇನು ಬಳಸ್ತೀರಿ ಸರ್? ಬೀಜೋಪಚಾರ ಅಂತಂದರೆ ಮೇಡಮ್ ಮುಂದೆ ರೋಗಗಳು ಬರಲಂಗೆ ತಡೆಗಟ್ಟಲಿಕ್ಕೋಸ್ಕರ ಮಾಡ್ತೀವಿ. ಆಮೇಲೆ ಪೊಂಗಿ ಯಾವುದಾದ್ರೂ ಇದು ರೋಗ ಅಟ್ಯಾಕ್ ಆಗಬಾರ್ದು ಅಂತಂದು ನಾವು ಬೀಜೋಪಚಾರ ಮಾಡೋಕೆ ಮೊದಲೇ ಒಂದು ತಾಡ್ಪಲ್ಲನ್ನು ತೊಗೊತೀವಿ ರೀ. ತೊಗೊಂಡು ಒಂದು ಗುಂಡಿ ಮಾಡಿ ಗುಂಡಿ ಒಳಗೆ ನೀರು ಬಿಟ್ಟು ಒಂದು 2000 ನೀರು ಪ್ರಮಾಣದಲ್ಲಿ ನೀರು ಬಿಟ್ಟು ಆ ನೀರಿಗೆ ಒಂದು ಪೊಂಗಿ ಸೈಡು ಆಮೇಲೆ ಇನ್ಸೆಕ್ಟಿಸೈಡನ್ನು ಹಾಕಿ ಆಮೇಲೆ ಚೀಲಗಳನ್ನು ಅದ್ದಿತೀವಿ ರೀ. ಅದರಲ್ಲಿ ಅದ್ದಿ ಹೊರ ತೆಗಿತೀವಿ. 1 ಅವರ್ ಇಲ್ಲ ಅರ್ಧ ಗಂಟೆ ಬಿಟ್ಟು ಹೊರ ತೆಗಿತೀವಿ.